ಓಂ ಶಾಂತಿ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಮನನ ಚಿಂತನ. ಸುಧಾರಕ ಯಾರು? ನಾವು ಅನ್ಯರ ತಪ್ಪುಗಳನ್ನು ಹುಡುಕುತ್ತಾ ಕುಳಿತರೆ ನಮ್ಮದೇ ಸಮಯ ವ್ಯರ್ಥವಾಗುತ್ತದೆ. ನಾನು ಸುಧಾರಕನಲ್ಲ, ಸುಧಾರಕ ತಂದೆಯೊಬ್ಬನೇ ಎಂಬ ಸತ್ಯವನ್ನು ಅರಿತಾಗ ಮನಸ್ಸು ಹಗುರವಾಗುತ್ತದೆ. ಅನ್ಯರ ಬಲಹೀನತೆಗಳನ್ನು ನೋಡುವುದು ನನ್ನ ದೃಷ್ಟಿಯನ್ನು ಮಲಿನಗೊಳಿಸುತ್ತದೆ. ಕಾನೂನು ಮತ್ತು ಮರ್ಯಾದೆ. ಯಾರಿಗಾದರೂ ಕಟುವಾಗಿ ಮಾತನಾಡುವುದು ಅಥವಾ ಕ್ರೋಧದಿಂದ ತಿದ್ದಲು ಹೋಗುವುದು ಈಶ್ವರೀಯ ನಿಯಮದ ಉಲ್ಲಂಘನೆ. ಬಾಬಾ ಹೇಳುವಂತೆ ಸಾವಧಾನ್. ನೀಡುವ ಅಧಿಕಾರ ಶಿವಬಾಬರವರಿಗೆ ಮಾತ್ರ ಇದೆ. ನಾವು ಕೇವಲ ಶುಭ ಹಾರೈಕೆಗಳನ್ನು ನೀಡಬಹುದು. ವಿದ್ಯಾಭ್ಯಾಸದ ಗುರಿ ಮುರಳಿಯಾಗಿದೆ ಎಂಬುದು ಕೇವಲ ಓದುವ ವಿಷಯವಲ್ಲ, ಅದು ವಿಶ್ವದ ಮಾಲೀಕನನ್ನಾಗಿ ಮಾಡುವ ಪಾಠ. ಮುರಳಿಯನ್ನು ತಪ್ಪಿಸುವುದು ಎಂದರೆ ಆ ದಿನದ ಗಳಿಕೆಯನ್ನು ಕಳೆದುಕೊಂಡಂತೆ. ಇನ್ವೆನ್ಷನ್ ಕ್ಲಾಸ್. ಇಂದಿನ ಮುರಳಿಯಿಂದ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದಾದ ಹೊಸ ಇನ್ವೆನ್ಷನ್ ಐಡಿಯಾಗಳು ಇಲ್ಲಿವೆ. ದೂರು ಪೆಟ್ಟಿಗೆಯ ಬದಲಿಗೆ ಬಾಬಾ ರೂಮ್. ಯಾರ ಮೇಲಾದರೂ ಕೋಪ ಬಂದಾಗ ಅಥವಾ ಅನ್ಯರ ತಪ್ಪು ಕಂಡಾಗ ಅದನ್ನು 4 ಜನರ ಮುಂದೆ ಹೇಳುವ ಬದಲು ಬಾಬಾನ ಸನ್ಮುಖದಲ್ಲಿ ಕುಳಿತು, ಬಾಬಾ, ಈ ಆತ್ಮನ ಬಲಹೀನತೆಯನ್ನು ನಿನಗೆ ಅರ್ಪಿಸುತ್ತಿದ್ದೇನೆ, ಅವರನ್ನು ನೀನೇ ಸುಧಾರಿಸು ಎಂದು ಹೇಳುವ ಹೊಸ ಪದ್ಧತಿ ರೂಢಿಸಿಕೊಳ್ಳಿ. ಇದೇ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳದ ರೀತಿ. ಬ್ಯಾಡ್ಜ್ ವೀಕ್ಷಣೆ. ಬಾಬಾ ಇಂದು ವಿಶೇಷವಾಗಿ ಬ್ಯಾಡ್ಜ್ ನೋಡಲು ಹೇಳಿದ್ದಾರೆ. ನಿಮ್ಮ ಫೋನ್ ವಾಲ್ಪೇಪರ್ ಅಥವಾ ಕಿಸೆಯಲ್ಲಿ ಒಂದು ಚಿಕ್ಕ ಬ್ಯಾಡ್ಜ್ ಅಥವಾ ಚಿತ್ರ ಇಟ್ಟುಕೊಳ್ಳಿ. ಪ್ರತಿ ಬಾರಿ ಅದನ್ನು ನೋಡಿದಾಗ ನಾನು ಈ ತಂದೆಯ ಮೂಲಕ ಇಂತಹ ದೇವತೆಯಾಗುತ್ತಿದ್ದೇನೆ ಎಂಬ ನಶೆ ಇರಲಿ. ಮಧುರತೆಯ ಇನ್ವೆನ್ಷನ್. ಇಂದು ದಿನವಿಡೀ ಒಬ್ಬರು ಕೂಡ ನಿಮ್ಮಿಂದ ಕಟು ಮಾತುಗಳನ್ನು ಕೇಳಬಾರ್ದು. ಯಾರಾದರೂ ತಪ್ಪು ಮಾಡಿದರೂ ಸಹ ಮಧುರ ಮಕ್ಕಳೇ ಎಂದು ಬಾಬಾ ಕರೆಯುವಂತೆ ನೀವು ಮಧುರತೆಯಿಂದಲೇ ವ್ಯವಹರಿಸುವ ಪ್ರಯೋಗ ಮಾಡಿ. ಸೇವೆಯ ಹೊಸ ದಾರಿ. ಯಾರು ನಮ್ಮ ನಿಂದನೆ ಮಾಡುವರೋ ಅವರೇ ನಮ್ಮ ಮಿತ್ರರು. ಇಂದು ನಿಮ್ಮನ್ನು ಯಾರು ಟೀಕಿಸುತ್ತಾರೋ ಅಥವಾ ಇಷ್ಟಪಡುವುದಿಲ್ಲವೋ ಅವರಿಗೆ ಮನಸ್ಸಿನಿಂದ ಶಾಂತಿ ಮತ್ತು ಶಕ್ತಿಯ ವೈಬ್ರೇಷನ್ ಕೊಡುವ ಇನ್ವೆನ್ಷನ್ ಮಾಡಿ. ದಿನದ ವಿಶೇಷ ಸಂಕಲ್ಪ. ನಾನು ಸದಾ ಕಂಬೈನ್ಡ್ ಆಗಿರುವ ಶಿವಶಕ್ತಿ. ನಾನು ಯಾರನ್ನು ಟೀಕಿಸುವುದಿಲ್ಲ, ಯಾರ ಅವಗುಣವನ್ನು ನೋಡುವುದಿಲ್ಲ. ನಾನು ಕೇವಲ ತಂದೆ ಶ್ರೀಮತದಂತೆ ನಡೆಯುವ ಭಾಗ್ಯಶಾಲಿ ಆತ್ಮ. ತಮ್ಮ ಕೈಯಲ್ಲಿ ಕಾನೂನು ತೆಗೆದುಕೊಳ್ಳಬೇಡಿ. ಈ ನಿರ್ದಿಷ್ಟ ಪಾಯಿಂಟ್ ಮೇಲೆ ಆಳವಾದ ವಿಶ್ಲೇಷಣೆ ಮತ್ತು ಮನನ. ಕೈಯಲ್ಲಿ ಕಾನೂನು ತೆಗೆದುಕೊಳ್ಳುವುದು ಎಂದರೆ ಏನು? ಸಾಮಾನ್ಯವಾಗಿ ನಾವು ಅನ್ಯರ ತಪ್ಪುಗಳನ್ನು ಕಂಡಾಗ ತಕ್ಷಣ ಪ್ರತಿಕ್ರಿಯಿಸುತ್ತೇವೆ. ಮುರಳಿಯ ಪ್ರಕಾರ ಇವು ಕಾನೂನು ಉಲ್ಲಂಘನೆಗಳು. ಕ್ರೋಧದಿಂದ ತಿದ್ದಲು ಹೋಗುವುದು. ಒಬ್ಬ ವ್ಯಕ್ತಿ ತಪ್ಪು ಮಾಡುತ್ತಿದ್ದಾನೆ ಎಂದು ಅವನ ಮೇಲೆ ಕೂಗಾಡುವುದು ಅಥವಾ ಅಸಮಾಧಾನ ವ್ಯಕ್ತಪಡಿಸುವುದು. ಪರನಿಂದನೆ. ಒಬ್ಬರ ಬಲಹೀನತೆಯನ್ನು ಇನ್ನೊಬ್ಬರ ಮುಂದೆ ಹೇಳುವುದು. ಇದರಿಂದ ಆ ವ್ಯಕ್ತಿಯ ಗೌರವ ಹಾಳಾಗುತ್ತದೆ. ಮನಸ್ಸಿನಲ್ಲಿ ದ್ವೇಷ ಸಾಧಿಸುವುದು. ಅವರ ಅವಗುಣವನ್ನೇ ಪದೇ ಪದೇ ನೆನಪು ಮಾಡಿಕೊಳ್ಳುವುದು. ಬಾಬಾ ಇದನ್ನು ಏಕೆ ಮಾಡಬೇಡಿ ಎನ್ನುತ್ತಾರೆ? ನಿಮ್ಮ ಪದವಿ ಭ್ರಷ್ಟವಾಗುತ್ತದೆ. ನೀವು ಅನ್ಯರ ಅವಗುಣ ನೋಡಿದಾಗ ಅಥವಾ ಕ್ರೋಧ ಮಾಡಿದಾಗ ನಿಮ್ಮ ಸ್ಥಿತಿ 5ನೇ ಅಂತಸ್ತಿನಿಂದ ಕೆಳಗೆ ಬಿದ್ದಂತೆ ಆಗುತ್ತದೆ. ಅಂದರೆ ನಿಮ್ಮ ಏಕಾಗ್ರತೆ ಮತ್ತು ಶಾಂತಿ ನಾಶವಾಗುತ್ತದೆ. ಸುಧಾರಣೆ ಅಸಾಧ್ಯ. ಬಾಬಾ ಹೇಳುತ್ತಾರೆ, ನೀವು ಕಾನೂನು ಕೈಗೆತ್ತಿಕೊಂಡ್ರೆ ಅವರು ಸುಧಾರಿಸುವುದಿಲ್ಲ, ಬದಲಿಗೆ ಉಪ್ಪು ನೀರಾಗಿ ಬಿಡುತ್ತಾರೆ. ಅಂದರೆ ಅವರು ಇನ್ನೂ ಮೊಂಡುತನ ಪ್ರದರ್ಶಿಸುತ್ತಾರೆ. ಕರ್ಮದ ಲೆಕ್ಕಾಚಾರ. ತೀರ್ಪು ನೀಡುವನು ಒಬ್ಬನೇ ತಂದೆ. ನಾವು ತೀರ್ಪು ನೀಡಲು ಹೋದರೆ ಅದು ನಮ್ಮ ಅಹಂಕಾರದ ಸಂಕೇತವಾಗುತ್ತದೆ. ಈ ಪಾಯಿಂಟನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಈ ದಿನ ನೀವು ಈ ಕೆಳಗಿನ ಆಧ್ಯಾತ್ಮಿಕ ತಂತ್ರ
ಬಳಸಿ. ಸ್ಟಾಪ್, ಅಬ್ಸರ್ವ್. ಯಾರಾದರೂ ತಪ್ಪು ಮಾಡಿದಾಗ ಅಥವಾ ನಿಮಗೆ ಇಷ್ಟವಾಗದಂತೆ ನಡೆದಾಗ 10 ಸೆಕೆಂಡ್ ಸುಮ್ಮನಿರಿ. ರಿಪೋರ್ಟ್ ಟು ಬಾಬಾ, ಮನಸ್ಸಿನಲ್ಲಿ ಬಾಬಾರವರಿಗೆ ದೂರು ನೀಡಿ. ಬಾಬಾ, ಈ ಆತ್ಮನ ಸ್ಥಿತಿ ಈಗ ಸರಿ ಇಲ್ಲ, ಅವರಿಗೆ ನೀನೇ ಬುದ್ಧಿ ನೀಡು. ನಾನು ನಿನ್ನ ಮಗನಾಗಿ ಅವರಿಗೆ ಶುಭ ಹಾರೈಕೆ ನೀಡುತ್ತೇನೆ. ಚೆಕ್ ಯುವರ್ ಸೆಲ್ಫ್. ಅನ್ಯರ ತಪ್ಪುಗಳನ್ನು ನೋಡುವಾಗ ನನ್ನಲ್ಲಿ ಕ್ರೋಧದ ಭೂತ ಬರುತ್ತದೆಯೇ ಎಂದು ಪರೀಕ್ಷಿಸಿಕೊಳ್ಳಿ. ಸ್ಟೇ ಸ್ವೀಟ್. ಬಾಬಾ ಹೇಗೆ ನಮ್ಮ 1000 ತಪ್ಪುಗಳಿದ್ದರೂ ಮಧುರ ಮಕ್ಕಳೆಂದು ಕರೆಯುತ್ತಾರೋ ಹಾಗೆ ನೀವು ಮಧುರತೆಯ ಮಾದರಿಯಾಗಿರಿ. ಇಂದಿನ ವಿಶೇಷ ಇನ್ವೆನ್ಷನ್ ಸಂಕಲ್ಪ. ಇಂದು ನಾನು ಯಾರನ್ನು ಜಡ್ಜ್ ಮಾಡುವುದಿಲ್ಲ. ತಪ್ಪು ಕಂಡಾಗ ನಾನು ವಕೀಲನೂ ಆಗುವುದಿಲ್ಲ, ಜಡ್ಜ್ ಕೂಡ ಆಗುವುದಿಲ್ಲ. ನಾನು ಕೇವಲ ಶುಭ ಹಾರೈಕೆ ನೀಡುವ ದೇವತೆಯಾಗುತ್ತೇನೆ. ಓಂ ಶಾಂತಿ. ಈ ಮುರಳಿ ಇಷ್ಟವಾದಲ್ಲಿ ಹೆಚ್ಚಿನ ಮುರಳಿಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.